ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಬಡ ರೈತ, ಅವನಿಗೆ ಏನೋ ಒಂದು ನಂಬಿಕೆ ಗುರುಗಳ ಬಗ್ಗೆ. ಪ್ರತಿ ವರ್ಷ ಅಲ್ಲೊಬ್ರು ಗುರುಗಳಿದ್ರು, ಮನೆಗೆ ಕರೆದು ಅವ್ರನ್ನ ಪ್ರತಿ ವರ್ಷ ಪಾತ್ ಪೂಜೆ ಮಾಡಿ ಒಂದು 50 ಜನಕ್ಕೆ ಊಟ ಹಾಕಿ, ಗುರುಗಳ ಪಾತ್ ಪೂಜೆ ಮುಗಿದ ಮೇಲೆ ಹೊರಡ್ತಾರಲ್ಲ, ಆಗ 1,000 ರೂಪಾಯಿ ಕಾಣಿಕೆ ಒಂದು ಪಲ್ಲ ರಾಗಿನೋ ಜೋಳನೋ ಕೊಟ್ಟು ಕಳಿಸ್ತಿದ್ದ. ಚೆನ್ನಾಗಿ ಮಾಡ್ತಿದ್ದ. ಬಹಳ ವರ್ಷ ಮಾಡ್ದ. ಪಾಪ ಅವನಿಗೇನೋ ಕಷ್ಟ ಬಂತು, ನಷ್ಟ ಆಯಿತು, ಊರಲ್ಲಿರೋಕ್ಕಾಗಲಿಲ್ಲ. ಊರು ಬಿಟ್ಟು ಬೆಂಗಳೂರು ಕಡೆ ಹೊರಟೋಗ್ಬಿಟ್ಟ. ಒಂದು 10 ವರ್ಷ ಊರಿಗೆ ಬರಲೇ ಇಲ್ಲ, ಸಾಲ ಜಾಸ್ತಿ ಮಾಡ್ಕೊಂಬಿಟ್ಟು. ತುಂಬ ನೋವು ಅನುಭವಿಸ್ತಾ ಕೊನೆಗೆ ಯಾರನ್ನೋ ಶಾಸ್ತ್ರ ಕೇಳ್ದ. ಅದಕ್ಕೆ ಅವ್ರು ಹೇಳಿದ್ರು, ಯಾವುದೋ ಒಂದು ಸೇವೆ ಮಾಡ್ತಿದ್ದು ಬಿಟ್ಟಿದ್ಯಾ ಕಣಪ್ಪ ನೀನು, ಆ ಸೇವೆ ತಪ್ಪಿಸ್ಬಾರ್ದಾಗಿತ್ತು ಅಂದರು. ಸ್ವಾಮಿ ಹಿಂಗಿಂಗೆ ನಮ್ಮೂರು ಗುರುಗಳ ಕರ್ಕ ಬಂದು ಪಾತ್ ಪೂಜೆ ಮಾಡ್ತಾ ಇದ್ದೆ, 10 ವರ್ಷದಿಂದ ನಿಲ್ಲಿಸ್ಬಿಟ್ಟಿವ್ನು ಸ್ವಾಮಿ. ಅದಕ್ಕೆ ಅವ್ರು ಹೇಳಿದ್ರು, ಬೇಡ ಬೇಡ, ಗುರುಗಳ ಕರೆದು ಪಾತ್ ಪೂಜೆ ಮಾಡು, ಅದು ನಿಲ್ಸಿರೋದಕ್ಕೆ ಹಿಂಗೆಲ್ಲ ಆಗದೆ ಅಂದರು. ಇವನಾಗಲಿ ಗುರುಗಳೇ ಮಾಡ್ತೀನಿ ಅಂತೇಳಿ ಒಪ್ಕೊಂಡು ಏನು ಮಾಡ್ದ, ಊರಿಗೆ ಬಂದ. ಅವತ್ತು ಬಡತನವೇ, ಯಾರ ಹತ್ರನೂ ಸಾಲ ಇಸ್ಕೊಬಂದ. ಒಂದು 5,000 4,000 ಖರ್ಚಾಗಲಿ, 1,000 ಗುರುಗಳ ಕೊಡೋಕಿರಲಿ ಅಂತ. ಕೊಡೋಕೆ ರಾಗಿನೂ ಇಲ್ಲ, ಜೋಳನೂ ಇಲ್ಲ, ಅದನ್ನೂ ಒಂದು ಮೂಟೆ ಸಾಲ ಇಸ್ಕೊಬಂದ. ಯಾರು ತಾವು ಮನೇಲಿ ಇಟ್ಬಿಟ್ಟು ಬಂದು ಗುರುಗಳ ಪಾದಕ್ಕೆ ಬಿದ್ದ. ಗುರುಗಳೇ ಏನೋ 10 ವರ್ಷ ಆದ್ಮೇಲೆ ಜ್ಞಾಪಕ ಬಂದೇನೋ ನಾನು. ಸ್ವಾಮಿ ಹಂಗೆಲ್ಲ ಕೋಪ ಮಾಡ್ಕೋಬೇಡಿ, ತುಂಬ ಕಷ್ಟ ಎಷ್ಟಾರು ಇರಲಿ ನಿನಗೆ, ನೀನು ನನ್ನೇ ಮರ್ತಿದೆಯಲ್ಲ, ನೀನು ಬರದೇನು ಮಾಡೋದು, ನಿನ್ನ ಕಷ್ಟ ಇನ್ನೂ ಬರ್ತದೆ ಅಂದ. ಅವನು ಕೋಪ ಮಾಡ್ಕೋಬೇಡಿ ಗುರುಗಳೇ, ಈ ವರ್ಷದಿಂದ ತಪ್ಪಿಸೋದಿಲ್ಲ, ಈಗ ಮುಂದ್ವಾರ ನಮ್ಮಲ್ಲಿ ಪೂಜೆ ಮಾಡ್ತೀನಿ, ಪಾತ್ ಪೂಜೆ, ಬಂದ್ಬಿಡಿ ಗುರುಗಳೇ. ಬರ್ತೀನಿ ನಡಿ, ಎಲ್ಲ ಚೆನ್ನಾಗಿ ಮಾಡಬೇಕು ಆಯ್ತಾ? ಮಾಡ್ತೀನಿ ಗುರುಗಳೇ. ನಮ್ಮ ಶಿಷ್ಯರೇ 8-9 ಜನ ಬರ್ತಾರೆ, ಎಲ್ಕ ವಸ್ತ್ರ ಎಲ್ಲ ಕೊಡಬೇಕು, ಕೊಡ್ತೀನಿ ಗುರುಗಳೇ. ಗುರುವಿನ ಭಜನೆಯ ಮಾಡೋಣ, ಸುಜನರೆಲ್ಲರೂ ಸೇರೋಣ, ಗಡಿ ಬಿಡಿ. ಮುಂದ್ವಾರಕ್ಕೆ ಬಂದು ಪೂಜೆ ಏರ್ಪಾಡಾಯಿತು. ಊರು ಜನ ಕರೆದವನೇ, ಒಬ್ಬಟ್ಟು ಅಡುಗೆ ಮಾಡವ್ರೆ. ಗುರುಗಳ ಬಂದರು, ಭಜನೆ ಆಯಿತು, ಪಾತ್ ಪೂಜೆ ಆಯಿತು, ಎಲ್ಲ ಆಯಿತು. ಮುಕ್ತಿಯ ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ. ಗುರುಗಳೇ ಪ್ರಸಾದ ಸ್ವೀಕರಿಸಬೇಕು ಅಂದ, ಊಟ ಮಾಡಿ ಅಂದ. ಗುರುಗಳ ಕರೆದ್ರು, ಬಾಯಲ್ಲಿ ಪ್ರಸಾದ ಸ್ವೀಕರಿಸಿದ್ರೆ ಆಯ್ತದ, ಊಟ ಮಾಡ್ತೀನಿ. ಎಷ್ಟು ವರ್ಷದಿಂದ ಪೂಜೆ ನಿಲ್ಸಿದ್ದೀನಿ ನೀನು ಅಂದರು. 10 ವರ್ಷದಿಂದ ಕಣಪ್ಪ ಅಂದ. 1 ವರ್ಷಕ್ಕೆ ಏನು ಕೊಡ್ತಿದ್ದೆ ನಂಗೆ ನೀನು? ಅದೇ 1,000 ರೂಪಾಯಿ ಕೊಡ್ತಿದ್ದೆ, 1 ಚೀಲ ರಾಗಿ ಕೊಡ್ತಿದ್ದೆ. 10 ವರ್ಷಕ್ಕೆ ಎಷ್ಟಾಯಿತು ಅಂದ್ರು ಅವರು. 10 ವರ್ಷಕ್ಕೆ ಎಷ್ಟಾಯಿತು? 10,000 ಆಯಿತು. 10,000 10 ಮೂಟೆ ರಾಗಿ ತಂದು ಮಡಗು, ಆಮೇಲೆ ಊಟ ಮಾಡ್ತೀನಿ ಅಂದರು. ಪಾಪ ಅವನಿಗೆ ಗುಂಡಿಗೆ ಒಡೆದೋಗೋದೊಂದು ಬಾಕಿ. 1,000ನೇ ಸಾಲ ಮಾಡಿ ತಂದವನೇ. 1 ಚೀಲ ಜೋಳ ಅದೂ ಸಾಲ ಮಾಡ್ಕೊಂಬಂದು ಇಟ್ಟವನು, ರಾಗಿಯೋ ಜೋಳನೋ. ಗುರುಗಳೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಅಂದರೆ, ನೀನು ತಪ್ಪಿಸಿರ್ಬೋದು, ನಾನು ಲೆಕ್ಕ ಇಟ್ಕೊಂಡಿದ್ದೀನಿ. ನೀ ಬೆಂಗಳೂರಿಗೆ ಹೊಂಟೋಗು, ಬೊಂಬಾಯಿಗೆ ಹೊಂಟೋಗು, ಅಮೆರಿಕಕ್ಕೆ ಹೋಗು, ನನಗದು ಬೇಕಿಲ್ಲ. 10 ವರ್ಷದ ಪೂರ್ತಿ ಮಡಗು, ಊಟ ಮಾಡ್ತೀನಿ. ಇಲ್ವಾ ಶಾಪ ಕೊಟ್ಬಿಟ್ಟು ಹೊಂಟೋಯ್ತೀನಿ, ಈಗಿರೋದಲ್ಲ, ಇನ್ನೂ ನಿನ್ನ ಮನೆ ಹಾಳಾಗಿ ಹೋಗ್ಬೇಕು ಅಂದರು. ಅಯ್ಯೋ ಶಿವನೇ, ಇದೇನಪ್ಪ ಗತ್ತು ಗ್ರಾಚಾರ. ಹೆಂಡ್ತಿನೂ ಅಳುತ್ತವಳೆ, ಗಂಡನೂ ಅಳುತ್ತವ್ರೆ, ಇಬ್ಬರು ಅಳುತ್ತವ್ರೆ, ಏನು ಮಾಡೋದು ಈಗ? ಇವನೇನು ಹಿಂಗೆ ಮಾಡ್ಕ ಕೂತವ್ನು ಸ್ವಾಮಿಗಳು. ಊರ ಯಜಮಾನ ಬಂದು, ಏನು ಸ್ವಾಮಿ ನೀವು ತಾನೆ ಬಡವ್ರ ಮನೆ ಬಂದು ಹಿಂಗಾಡು, ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅವಿವೇಕಿ ಅಂತ ಅವನು. ಕೊನೆಗೆ ಆ ಪಾತ್ ಪೂಜೆ ಮಾಡ್ತಿದ್ನಲ್ಲ ರೈತ, ಅವ್ನು ಸೊಸೆ ಇದ್ಲು, ಹೊಸ ವಿದ್ಯಾವಂತೆ, ಯಾಕೆ ಮಾವು ಅಳತಿ ಅಂದ್ಲು. ನೋಡವ್ವ ನಮ್ಮ ಗುರುಗಳು ಹಿಂಗೆ ಅಂದ್ಬಿಟ್ರು. ಹೌದೇ, ನಾನು ಸ್ವಲ್ಪ ಗುರುಗಳ ಹತ್ರ ಮಾತಾಡ್ತೀನಿ. ಮಾತಾಡು. ಗುರುವಿನ ಭಜನೆಯ ಮಾಡೋಣ, ಸುಜನರೆಲ್ಲರೂ ಬಂದು, ಗುರುಗಳೇ ನಮಸ್ಕಾರ, ನಾನು ಅವ್ರ ಸೊಸೆ. ನಿಮ್ಮ ಮಾವ ಈ ಬುದ್ಧಿ ಕಲ್ತಿರೋದಕ್ಕೆ ನಿನಗಿನ್ನೂ ಮಕ್ಕಳಾಗಿಲ್ಲ ಅಂದ ಅವನು. ಆಯಿತು ಗುರುಗಳೇ, ಆಗಲಿ, ಮುಂದೆ ನಿಧಾನಕ್ಕಾಗಲಿ, ಏನು ತೊಂದರೆ ಇಲ್ಲ, ನಿಧಾನಕ್ಕಾಗಲಿ. ಗುರುಗಳೇ ಏನು ಸಮಸ್ಯೆ ಈಗ? ಏನು ಸಮಸ್ಯೆ ಅಂದರೆ 10 ವರ್ಷದ ಪೂಜೆ ಅವ್ನು ನಿಲ್ಸಿರ್ಬೋದು, ಲೆಕ್ಕ ನನ್ನ ಹತ್ರ ಅದೇ. 10 ವರ್ಷದಲ್ಲಿ ಏನು ಕೊಡ್ತಿದ್ದ ಅದೆಲ್ಲ ಇಡಬೇಕು ಅವನು, ಇದು ನಿಯಮ. ಆಯಿತು ಗುರುಗಳೇ, ಇಲ್ಲೇ ನಮ್ಮ ಅಪ್ಪನ ಮನೆ 20 ಕಿಲೋಮೀಟ್ರ್ ಕುಣಿಗಲಿಂದ ಆಚದೆ. ನಾ ಫೋನ್ ಮಾಡ್ತೀನಿ ನನ್ನ ತಮ್ಮನಿಗೆ, ನೀವು ಊಟ ಮಾಡಿ ಮ್ಯಾಗ ಕೇಳೋತ್ತಿಗೆ ತಂದು ಕೊಡ್ತಾನೆ. ಈಗ ಎಷ್ಟು 10 ಮೂಟೆ ರಾಗಿ, 10,000 ರೂಪಾಯಿ ದುಡ್ಡು. 10,000 ರೂಪಾಯಿ ಕೊಟ್ಟರೆ ದೇವರಪ್ಪ ನಮ್ಮ ಬಡ್ಡಿ ಸೇರಿಸಿ ಒಂದು 2,000 ಹೆಚ್ಚಾಗಿ ಇಸ್ಕೊಳ್ಳಿ, 12 ಇಸ್ಕೊಳ್ಳಿ. 12 ಚೀಲ ರಾಗಿ, 12,000 ರೂಪಾಯಿ ದುಡ್ಡು. ಇದು ಮಾತು, ನೀನು ಸರಿ ಅಂದ ಅವನು. ತಂದು ಕೊಡ್ತಾರೆ, ನೀವು ಊಟಕ್ಕೆ ಕೂತ್ಕೊಳ್ಳಿ. ಆಮೇಲೆ ನಮ್ಮ ಅತ್ತೆನ ಈಗ ಕೇಳಿದೆ, ಎಷ್ಟು ವರ್ಷದ ಗುರುಗಳು ನಮ್ಮ ಮನೆಗೆ ಬರ್ತಾವ್ರೆ ಅಂತ. ಅದಕ್ಕೆ ಅವರು ಈ 10 ವರ್ಷಕ್ಕೆ ಮೊದಲೇ 15 ವರ್ಷ ಬಂದಿದ್ರು ಅಂತ. ಏನು ಊಟ ಮಾಡ್ತಿದ್ರು ಅಂತ ಕೇಳಿದೆ. ನಮ್ಮ ಅತ್ತೆ ಹೇಳಿದ್ಲು, 8 ಒಬ್ಬಿಟ್ಟು ತಿಂತಿದ್ದ,
2 ತಟ್ಟೆ ಅನ್ನ ಉಣ್ತಿದ್ದ ಅಂತ ಹೇಳೋಳೆ. ಈಗ ನೀನು ಲೆಕ್ಕ ಹಾಕೋ, 80 ಬಡ್ಡಿ 16, 96 ಒಬ್ಬಿಟ್ಟು ತಿನ್ಬೇಕು ನೀನು. 2 ತಟ್ಟೆ ಅನ್ನ ತಿಂತಿದ್ದಲ್ಲಪ್ಪ, 20 ಬಡ್ಡಿ 4, 24 ತಟ್ಟೆ ಅನ್ನ ಉಣ್ಬೇಕು. ಅಷ್ಟು ಉಣ್ಬಿಟ್ಟು ಮ್ಯಾಕ್ ಕೇಳು ಕೊಟ್ಟವು ಅಂದ್ಲ ಅವಳು. ಸ್ವಾಮಿಗಳಿಗೆ ನವದ್ವಾರದಲ್ಲೂ ಬೆವ್ರು ಕಿತ್ಕೊಬಿಡ್ತು. ಇದು ಸರಿಯಾಗಿ ತಂದಲ್ಲಪ್ಪ ಗಾಚಾರಬಾಯಿ ಅಮ್ಮ. ಅಲ್ಲ, ಅದೂ ಇಲ್ಲ ಇದು ಇಲ್ಲ ಸ್ವಾಮಿ. ಲೆಕ್ಕ 10 ವರ್ಷದ ಲೆಕ್ಕ. ನಾವು ಕೊಡಕ್ಕೆ ರೆಡಿ, 10 ವರ್ಷದಲ್ಲಿ ಉಣ್ತಿದ್ದಂಗೆ ಪೂರ ಉಣ್ಕೊಬಿಡ್ಬೇಕು ನೀನು ಊಟ. ಹಂಗಲ್ಲ ಬಿಡಮ್ಮ ಅಂದ್ರು. ಅವಮ್ಮ ಅಂದ್ಲು, ನೀವು ಶಾಪ ಕೊಡ್ತೀರಿ, ಶಕ್ತಿ ಅದೇ, ನಮಗೆ ಶಾಪ ಕೊಡೋಕೆ ಶಕ್ತಿ ಇಲ್ಲ. ಮೂಲೆಯಲ್ಲಿ ನೋಡಿ ದೊಣ್ಣೆ ಹೆಂಗಿದ್ದವು ಅಂದ್ಲು. ಇದು ಸರಿಯಾಗಿ ತಂದಲ್ಲಪ್ಪ ಗಾಚಾರಬಾಯಿ ಅಮ್ಮ. ಬೇಡ ಬಿಡವ, 1 ವರ್ಷದನ್ನೇ ಕೊಡು ಅಂದ ಅವನು. ಅಲ್ಲ, ಗುರಿ ತೋರೋ ಗುರುಗಳೇ ದುರಾಸೆ ಕಲ್ತ್ರೆ ನಮ್ಮ ಬದುಕು ಹೆಂಗೆ? ಅವರು ಆಸೆ ಬಿಡಿಸ್ಬೇಕು, ನಮ್ಮನ್ನ ವ್ಯಾಮೋಹ ತಗ್ಗಿಸ್ಬೇಕು. ದುರಾಸೆ ಮಾಡಬೇಡಿ ಕಣ್ರಪ್ಪ ಅನ್ಬೇಕು. ಯಾಕೆ ಅಂದರೆ ಹರ ಮತ್ತು ಗುರು ಅಂತೀವಿ. ಗುರು ಹರ ಕೊಡೋನು, ಗುರಿ ತೋರೋನು ನಮ್ಮ ಬದುಕಿಗೆ. ಆದ್ದರಿಂದ ಈ ಕಥೆನ ನಾನು ಹೇಳದ್ದಲ್ಲ, ಹುಬ್ಬಳ್ಳಿ ಮಠದ ಗುರುಗಳು ಹೇಳಿದ ಕಥೆ ಇದು. ನಾವು ಯಾಕೆ ಗುರುಗಳ ವಾಣಿ ಕೇಳಬೇಕು ಅಂದರೆ, ಇವೆಲ್ಲ ಕತೆ ಕೇಳ್ತಾ ನಮ್ಮ ಮನಸ್ಸು ಒಂದಷ್ಟು ಪರಿವರ್ತನೆ ಆಗಬೇಕು, ಸಮಾಜಮುಖಿ ಆಗಿ ಬದುಕಬೇಕು. ಅದಕ್ಕೋಸ್ಕರ ದುರಾಸೆ ಬಿಡೋಣ, ಸಂತೋಷದಲ್ಲಿ ಬದುಕೋಣ, ಆನಂದ ಕಾಣೋಣ, ನಿಜವಾದ ಮುಕ್ತಿಯ ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ.